ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಇನ್ನು ಕೇವಲ 7ರಿಂದ 10 ದಿನಗಳ ಒಳಗಾಗಿ ನಮಗೆ ಮುಂದಿನ ಒಂದು ನೇಮಕಾತಿಗಳು ಪ್ರಾರಂಭ ಆಗ್ತವೆ ಅಂತ ಅನ್ಕೊಂಡಿದ್ವು, ಅದಕ್ಕೀಗ ಮತ್ತೊಮ್ಮೆ ಬ್ರೇಕ್ ಬಿದ್ದಿದೆ. ಯಾಕೆ, ಏನಾಗಿದೆ? ಸೊ ಹಾಗಾದ್ರೆ ಈ ಒಂದು ನೇಮಕಾತಿಗಳು ಎಲ್ಲಿವರೆಗೂ ಒಂದು ಬ್ರೇಕ್ ಆಗಿದೆ ಅಂತಂದ್ರೆ ಈ ಮಾರ್ಚ್ 77ರವರೆಗೆ, ಅಂದ್ರೆ ಮುಂದಿನ 14 ದಿನಗಳವರೆಗೆ ಈ ನೇಮಕಾತಿಗೆ ಬ್ರೇಕ್ ಬೀಳಲಾಗಿದೆ. ಸೊ ಯಾಕೆ ಅಂತಂದ್ರೆ ಈ ಒಂದು ಒಳ ಮೀಸಲಾತಿ ಅನ್ನುವಂಥದ್ದು ಏನಿದೆಯೋ, ಈ ಮೀಸಲಾತಿ ಇಲ್ಲದೆ ಯಾವುದೇ ನೇಮಕಾತಿ ಇಲ್ಲ. ಸೊ ಈ ಮೀಸಲಾತಿನ ಹೊರಡಿಸಲೇಬೇಕು ಎನ್ನುವಂತ ಒಂದು ಹೋರಾಟ ಮತ್ತೊಮ್ಮೆ ಮುಂದುವರೆದಿದೆ. ಹಾಗಾದ್ರೆ ಯಾರು ಇದ್ರ ಬಗ್ಗೆ ಮಾರ್ಚ್ 27ರವರೆಗೆ ಯಾವುದೇ ರೀತಿಯ ನೇಮಕಾತಿಗಳಿಲ್ಲ, ಸೊ ಯಾಕೆ ಇದು ಬ್ರೇಕ್ ಅನ್ನುವಂಥದ್ದು ಹೇಳಿದ್ದೇನೆ ಅಂತಂದ್ರೆ ನೀವು ನೋಡ್ತಾ ಹೋಗ್ಬೋದು. ಇವತ್ತಿನ ಒಂದು ಮಾಹಿತಿ ಇದು. ನೇಮಕಾತಿ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆ, ರಾಜ್ಯದಲ್ಲಿ ಮಾರ್ಚ್ 27ರವರೆಗೆ ಸರ್ಕಾರಿ ಹುದ್ದೆಗಳ ಅಧಿಸೂಚನೆಗೆ ಬ್ರೇಕ್ ಬಿದ್ದಂತಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಏನ್ ವಿಷಯ ಏನು ಅಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ SC/ST ಮತ್ತೆ SC/STಗಳಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿಗೆ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಇನ್ನ ಒಳ ಮೀಸಲಾತಿ ಆಧರಿಸಿಯೇ ನೇಮಕಾತಿ ಮಾಡಿಕೊಳ್ಳೋದಾಗಿ ಆಹಾರ ಸಚಿವ KH ಮುನಿಯಪ್ಪ ಅವರು ಸಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಬಿಗ್ ಶಾಕ್ ಎನ್ನುವಂತೆ ಮಾರ್ಚ್ 27ರವರೆಗೆ ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆ ಪ್ರಕಟವಾಗೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ. KH ಮುನಿಯಪ್ಪ ಅವರು ಮಾರ್ಚ್ 27ರವರೆಗೆ ಅಂತಂದ್ರೆ ಇವತ್ತು ದಿನಾಂಕ 10, ಇಲ್ಲಿಂದ 17 ದಿನಗಳ ಕಾಲ. ಸೊ ಇಲ್ಲಿಂದ 17 ದಿನ ಅಂದ್ರೆ ಆಲ್ಮೋಸ್ಟ್ ನಮ್ಗಿನ್ನ 2-3 ವಾರಗಳ ಕಾಲ ಯಾವುದೇ ರೀತಿಯ ನೇಮಕಾತಿಗಳ ಸುದ್ದಿ ಇರೋದಿಲ್ಲ ಎನ್ನುವಂಥದ್ದು ಮಾಹಿತಿ. ಅಂತಂದ್ರೆ ಸೊ ಇವ್ರು ಏನ್ ಮಾಡ್ತಿದ್ದಾರೆ, ದಿನೇ ಏನ್ ಮಾಡ್ತಿದ್ದಾರೆ, ಸೊ ದಿನಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ 2-3 ತಿಂಗಳಲ್ಲಿ ಜನಗಣತಿ ಜೊತೆಗೆ ಒಂದು ಎಲೆಕ್ಷನ್ ಸಹ ಬರ್ತಾ ಹೋಗುತ್ತೆ. ಸೊ ಎಲೆಕ್ಷನ್ ಬಂದಿದೆ ಅಂತಂದ್ರೆ ಸೊ ನಮ್ಗೆ ನೋಟಿಫಿಕೇಶನ್ ಆಗುವಂಥದ್ದು ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ಸೊ ಯಾಕೆ ಈ ಒಂದು ವಿಷಯ ಈ ರೀತಿ ಆಗ್ತಾ ಇರೋದಂದ್ರೆ, ಇಂದು ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಯಾರು? KH ಮುನಿಯಪ್ಪನವರು ಮಾತಾಡಿರುವಂಥದ್ದು. ಇಂದು ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ, ಒಳ ಮೀಸಲಾತಿ ಆಧರಿಸಿ ನೇಮಕಾತಿ ಮಾಡ್ಕೊಳ್ಳೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ CM ಕೂಡ ಒಳ ಮೀಸಲಾತಿ ಜಾರಿಗಾಗಿ ಭರವಸೆ ನೀಡಿದ್ದು ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ಸಭೆ ನಿರ್ಧರಿಸಲು ತೀರ್ಮಾನಿಸಲಾಗಿದೆ. ನೋಡಿ, ಇವರು ವಿಶೇಷ ಸಚಿವ ಸಂಪುಟಗಳನ್ನ ಮಾಡುವಂಥದ್ದು. ಇದಾದ ನಂತರ ಅವ್ರು ಏನ್ ಮಾಡ್ಬೇಕು, ರೋಸ್ಟರ್ ಬಿಂದುವನ್ನ ತಯಾರು ಮಾಡ್ತಾ ಹೋಗ್ಬೇಕು. ಆ ರೋಸ್ಟರ್ ಬಿಂದುವನ್ನ ತಯಾರು ಮಾಡ್ಬೇಕಂದ್ರೆ ಮತ್ತಷ್ಟು ದಿನಗಳ ಕಾಲ ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಎಡ ಮತ್ತೆ ಬಲ ಪಂಥಗಳಂತ ಇರ್ತವೆ, ಬಲ ಸಮುದಾಯಗಳಿದಾವೆ. ಈ ಬಲ ಸಮುದಾಯದ ನಾಯಕರು ಸಹ ಈ ಒಳ ಮೀಸಲಾತಿಗೆ ಒಪ್ಪಿಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಇವ್ರು ಏನೇ ಒಪ್ಕೊಂಡಿದ್ರು ಸೊ ಏನ್ ಚೇಂಜಸ್ ಆಗ್ತಾ ಇದೆಯೋ ಅದಕ್ಕೆ ಅವರು ಕೊನೆಯಲ್ಲಿ ಏನ್ ಮಾಡ್ತಾರೆ, ಇಲ್ಲ ನಾವು ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಂದ್ರೆ ಈಗ 56% ಎಲ್ಲರೂ ಒಪ್ಕೊಂಡಿದ್ರು, ಏನು 17% ಮೀಸಲಾತಿ ಇತ್ತು ಅದಕ್ಕೆಲ್ಲರೂ ಒಪ್ಕೊಂಡಿದ್ರು. ಈಗ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಈಗ ಇವರು 15% ಏನು ಒಳ ಮೀಸಲಾತಿ, 15% ಏನು ಹಿಂದೆ ಮೀಸಲಾತಿ ಇತ್ತು ಅದಕ್ಕೆ ಈಗ ಅವರು ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಎಡ ಮತ್ತೆ ಬಲ ಸಮುದಾಯಗಳಿಗೆ ಸರಿಸಮನಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತದೆ. ಮಾರ್ಚ್ 27ರವರೆಗೆ ಯಾವುದೇ ನೇಮಕಾತಿ ಅಧಿಸೂಚನೆ ಪ್ರಕಟಣೆ ಆಗಲ್ಲ ಎಂಬುದಾಗಿ ಆಹಾರ ಸಚಿವ KH ಮುನಿಯಪ್ಪನವರು ತಿಳಿಸಿದ್ದಾರೆ. ಅಂತಂದ್ರೆ ಈಗ ಮಾರ್ಚ್ 27 ಅಂತಂದ್ರೆ ಏನ್, ಮಾರ್ಚ್ 27 ಆದ ತಕ್ಷಣ ಮಾರ್ಚ್ 28ನೇ ತಾರೀಕು ನಮಗೆ ನೇಮಕಾತಿಗಳಾಗೋದಿಲ್ಲ. ಸರಿಸುಮಾರಾಗಿ ಅಲ್ಲಿಂದ ಮತ್ತೆ 15 ದಿನಗಳ ಕಾಲ ಆ ರೋಸ್ಟರ್ ಬಿಂದುವನ್ನು ತಯಾರು ಮಾಡೋಕೆ ಪ್ರಯತ್ನ ತಗೊಳ್ತಾರೆ. ಈಗ ಯಾರು, ಈಗೇನು ನಾವು ಏನಂತ ನಿರೀಕ್ಷೆ ಮಾಡಿದ್ವಿ, ಯಾಕೆ ಈಗ ನೇಮಕಾತಿಗಳು ಡಿಲೇ ಆಗ್ತಾ ಇದೆ? ಮೊನ್ನೆನೇ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು, ಆದ್ರೂ ಯಾಕೆ ನೇಮಕಾತಿಗಳು ಡಿಲೇ ಆಗ್ತಾ ಇದೆ ಅಂತಂದ್ರೆ ಮೇ ಬಿ ರೋಸ್ಟರ್ ಬಿಂದು ತಯಾರು ಮಾಡ್ತಾ ಇರ್ತಾರೆ ಅನ್ನೋದನ್ನ ನಾವು ಅಂತ ಅನ್ಕೊಂಡಿದ್ವಿ. ಬಟ್ ಅದೇ ರೋಸ್ಟರ್ ಬಿಂದು ತಯಾರು ಮಾಡ್ಬೇಕಾದ್ರೆ ಈ ಸಮುದಾಯಗಳು ಒಪ್ಕೋಬೇಕಲ್ವಾ, SC/ST ಒಳ ಸಮುದಾಯಗಳು ಒಪ್ಕೋಬೇಕು. ಸೊ ಒಪ್ಕೊಳ್ಳೋದಕ್ಕೆ ನೋಡಿ, ಅವ್ರು ಇನ್ನ 15ರಿಂದ 17 ದಿನ ಮುಂದಕ್ಕೆ ಆಗ್ತಾ ಇದ್ದಾರೆ. 18 ದಿನ ಮುಂದಕ್ಕೆ ಹಾಕಿದ ಮೇಲೆ ಅಲ್ಲಿ ಏನ್ ಡಿಸಿಷನ್ ಆಗುತ್ತೋ ಅದರ ಆಧಾರಿತವಾಗಿ ರೋಸ್ಟರ್ ಅನ್ನ ತಯಾರು ಮಾಡ್ತಾ ಹೋಗ್ತಾರೆ. ಆ ರೋಸ್ಟರ್ ಅನ್ನ ತಯಾರು ಮಾಡಿದ ಆದ್ಮೇಲೆ ಅಲ್ಲಿಂದ ನಮ್ಗೆ ರೋಸ್ಟರ್ ತಯಾರು ಮಾಡ್ಕೊಂಡು 15 ದಿನ ಬೇಕಾಗುತ್ತೆ. ಒಟ್ಟಾಗಿ ಈ ಮಾರ್ಚ್ ಅನ್ನುವಂಥದ್ದು ಏಪ್ರಿಲ್ ಅಥವಾ ಮೇಯಲ್ಲಿ ನೇಮಕಾತಿಗಳಾಗ್ಬೋದು. ಇನ್ ಕೇಸ್ ಅವಾಗ ಏನಾದ್ರು ಎಲೆಕ್ಷನ್ ಬಂತು ಅಂತಂದ್ರೆ ಈ ನೇಮಕಾತಿಗಳು ಖಂಡಿತವಾಗ್ಲೂ ಜೂನ್ಗೆ ಮೂವ್ ಆಗುತ್ತೆ. ಅದರಿಂದ ಇವರು ಯಾವುದೇ ಕಾರಣಕ್ಕೋಸ್ಕರ ನಾವು ಏನು ಕೇವಲ ಈ ಯೂತ್ಸ್ ಏನಿದೆ, ಯೂತ್ ಅನ್ನ ಬಾಯಿ ಮುಚ್ಚೋಸ್ಕೋಸ್ಕರ ಅಷ್ಟೇ ಇವ್ರು ಏನ್ ಮಾಡಿದ್ರು, ಈ ಒಂದು ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಇಲ್ಲಿ ಯಾವುದೇ ರೀತಿಯಾಗಿ ನೇಮಕಾತಿಗಳನ್ನ ಇವರು ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆದ್ರೆ ನೀವು ಯಾವುದೇ ಕಾರಣಕ್ಕೋಸ್ಕರ ಆಗ್ಲಿ ನೀವು ನಿಮ್ಮ ಓದನ್ನ ನಿಲ್ಲಿಸಬೇಡಿ. ಈ ರೀತಿಯಾಗಿ ಆಗ್ತಾ ಇದೆ ಪದೇ ಇದೊಂದು ಡಿಮೋಟಿವೇಶನ್ ಅಲ್ಲ, ಇರುವಂತ ಫ್ಯಾಕ್ಟ್ ಇದು. ಓಕೆನಾ? ನೀವು ಓದ್ತಾ ಇದ್ರೆ ನಮ್ಗೆ ನೀವು ಕರ್ನಾಟಕ ಸರ್ಕಾರದ ಹುದ್ದೆಗಳನ್ನ ಏನು ಪಡೆಯೋದಕ್ಕಿಂತ ನೀವು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳನ್ನೇ ಪಡ್ಕೊಬಿಡ್ಬೋದು ನೀವೀಗ ಓದ್ತಾ ಇರುವಂತ ಒಂದು ಉದ್ದೇಶದಿಂದ. ಅದರಿಂದ ನೀವ್ಯಾರು ಡಿಮೋಟಿವೇಶನ್ ಆಗದೆ ದಯವಿಟ್ಟು ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಓದು ಇರ್ಲಿ. ಜೊತೆಗೆ ನೇಮಕಾತಿಗಳು ಯಾವಾಗ ಆಗ್ತವೆ, ಮುಂದಿನ ನೇಮಕಾತಿಗಳು ಯಾವಾಗ ಎನ್ನುವುದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಮಾರ್ಚ್ 27ರವರೆಗೆ ಯಾವುದೇ ರೀತಿಯ ನೇಮಕಾತಿಗಳಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಜೊತೆಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುತ್ತಾ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ.
ಇದೇ ರೀತಿಯ ಎಲ್ಲಾ ಮಾಹಿತಿಗಳ ಜೊತೆಗೆ ಉಚಿತ ತರಗತಿಗಳು ಸಹ ನಮ್ಮ ಒಂದು ಚಾನಲ್ ಸಿಗ್ತಾ ಹೋಗ್ತವೆ. ಪ್ರತಿನಿತ್ಯ ನಿಮಗೆ ಗಣಿತ ಮತ್ತು ವಿಜ್ಞಾನ ತರಗತಿಗಳು ಉಚಿತವಾಗಿ ಸಿಗ್ತಾ ಹೋಗ್ತವೆ. ಅದಕ್ಕಾಗಿ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗೋದು ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇನ್ನು ಮುಂದಿನ ಒಂದು ವಿಷಯದೊಂದಿಗೆ ಮುಂದಿನ ಅಪ್ಡೇಟ್ನೊಂದಿಗೆ ಭೇಟಿ ಆಗ್ತಾ ಹೋಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.